ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ. ಇದೇ ರಸ್ತೆಯ ಶನೈಶ್ಚರ ಸ್ವಾಮಿ ದೇವಾಲಯದ ಬಳಿ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಲೋಹದಿಂದ ಸೃಜನಾತ್ಮಕವಾಗಿ ಜೋಡೆತ್ತುಗಳ ಗಾಡಿ ಪ್ರತಿಷ್ಠಾಪಿಸಲಾಗಿದ್ದು, ಇದು ಈಗ ನಗರದಲ್ಲಿ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಬಾಬು ಅಧ್ಯಕ್ಷರಾಗಿದ್ದಾಗ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಇದನ್ನು 8 ಅಡಿ ಅಗಲ 25 ಅಡಿ ಉದ್ದದ ಜಾಗದಲ್ಲಿ 2022-23ನೇ ಸಾಲಿನ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಯೋಜನೆಯಡಿ 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೋಡೆತ್ತು ಗಾಡಿ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಲು ಬೈಕ್, ಕಾರ್, ಸೈಕಲ್ ಸೇರಿದಂತೆ ತ್ಯಾಜ್ಯ ವಸ್ತುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಇದಕ್ಕೆ ರಾತ್ರಿ ಸಮಯದಲ್ಲಿ ರಿಫ್ಲೆಕ್ಟ್ ಕಲರ್ ಲೈಟ್ ಅಳವಡಿಸಲಾಗಿದ್ದು, ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಕಲರ್ಫುಲ್ ಆಗಿ ಕಾಣಿಸುತ್ತಿದೆ. ಇದನ್ನು ಚಿಕ್ಕಬಳ್ಳಾಪುರ ನಗರಸಭೆ ನಿರ್ವಹಣೆ ಮಾಡುತ್ತಿದೆ. ಈ ಒಂದು ಸ್ಕಲ್ಚರು ಏನಿವತ್ತು ಎತ್ತಿನ ಗಾಡಿ ಈ ಶನಿವಾರ ದೇವಸ್ಥಾನ ಮುಂಭಾಗದಲ್ಲಿರ್ತಕ್ಕಂಥದ್ದು, ಇದನ್ನು 2022ರಲ್ಲಿ ವಾಪಸಿದ್ರಲ್ಲಿರ್ತಕ್ಕಂಥ ಬ್ರಿಡ್ಜ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ನಾವು ಟೆಂಡರ್ ಕರೆದ್ರಿ, ಅಲ್ಲಿ ಇದನ್ನು ಇದೇ ರೀತಿ ಮಾಡಲಿ ಅಲ್ಲಿ ಮಾಡಬೇಕು ಅಂತ ಟೆಂಡರ್ ಕರೆದ್ರಿ. ಟೆಂಡರ್ ಕರೆದಾಗ ಏನಾಯ್ತು, ಯಾರೂ ಪಾಸ್ಪೋರ್ಟ್ ಮಾಡೋಕ್ಕಾಗಲಿಲ್ಲ, ಯಾರೂ ಗುತ್ತಿಗೆದಾರರು. ಆಮೇಲೆ ಮತ್ತೊಮ್ಮೆ ಟೆಂಡರ್ ಮಾಡೋಕ್ಕೆ ನಾವು 2022ರಲ್ಲಿ ಟೆಂಡರ್ ಹಾಕೋ ಮುಂಚೆನೇ ಇವರು ಹೈವೇ ಇಂಜಿನಿಯರ್ಸ್ ಎಲ್ಲ ಬಂದುಬಿಟ್ಟು ಸರ್ ಏನು ಮಾಡ್ತಾಯಿದ್ದಾರೆ ಅಂತೇಳಿ, ಇದು ನಿಮ್ಮ ಜಾಗ ಸೇರೋದಿಲ್ಲ, ಇದು ನಮಗೆ ಬರುತ್ತೆ, ಹೈವೇ ಬರುತ್ತೆ ಅಂತ ಹೇಳಿದ್ರು. ಯಾಕ್ರಿ ನಮ್ಮದು ಸೆಂಟ್ರಲ್ಲಿದೆ, ರೋಡ್ ಸೆಂಟ್ರಲ್ಲಿದೆ, ಇದು ನಮಗೆ ಬರುತ್ತೆ, ನಾವೇ ಸ್ಕಲ್ಚರ್ ಮಾಡ್ತೀರಿ, ಒಳ್ಳೆ ಪಾರ್ಕ್ ಮಾಡ್ತಿರೋ ಜಾಗದಲ್ಲಿ, ಒಳ್ಳೆ ಊರಿನ ಎಂಟ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಇಲ್ಲ ಸರ್ ದಯವಿಟ್ಟು ಅದು ಆಗೋದಿಲ್ಲ, ಇದು ಹೈವೇ ಬರುತ್ತೆ ಇದು ಅಂತ. ಸರಿ ಅಂದ್ಬಿಟ್ಟು ನಾವು ಟೌನಲ್ಲಿ ಮಿಕ್ಕಿರ್ತಕ್ಕಂಥ ಉಳಿಕೆ ಜಾಗ ಬೇಕಲ್ವ ನಮಗೆ, ಇಂಥ ಒಳ್ಳೆ ಪ್ಲೇಸ್ಗಳು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡೋದಾಗ MG ರೋಡಲ್ಲೂ ಸಿಗಲಿಲ್ಲ. MG ರೋಡ್ ಆಲ್ರೆಡಿ ಆವಾಗಲೇ ಇದಾಗಿತ್ತು, ಏನೋ ರಸ್ತೆಗೆ ಟೆಂಡರ್ ಎಲ್ಲ ಆಗಿತ್ತದು, NH 264 ಅದು ಆಗಿತ್ತದು. ಮತ್ತು BB ರಸ್ತೆಯಲ್ಲಿ ಎಲ್ಲಿ ಜಾಗ ಇಲ್ವಲ್ಲ, ಏನು ಮಾಡೋದು ಅಂತ ಬಲಮುರಿ ಸರ್ಕಲ್ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಬಲಮುರಿ ಸರ್ಕಲ್ ಏನಾಗ್ತದೆ, ಇದು ಗಾಡಿ ಎತ್ತಿನ ಉದ್ದ, ಎತ್ತು ಮತ್ತು ಬಂಡಿ 18 ಅಡಿ ಉದ್ದ ಬರುತ್ತೆ. ಅದಾದ ಮೇಲಕ್ಕೆ ಅದು ಮುಂಭಾಗ ಹಿಂಭಾಗ ಎಲ್ಲ ಸೇರ್ಕೊಂಡು ಒಂದು 8 ಅಡಿ ಬರುತ್ತೆ. ಒಂದು 26-27 ಅಡಿಗೆ ಉದ್ದ ಬಂದಾಗ ಅಲ್ಲಿ ಜಾಗ ಆಗಲ್ಲ ಅಂತ ನಾವು ಎಲ್ಲ ಯೋಚನೆ ಮಾಡಿ, ನಾವು ನಮ್ಮ ಇಂಜಿನಿಯರ್ಸ್ ಎಲ್ಲ ಯೋಚನೆ ಮಾಡಿ ಏನು ಮಾಡೋದು, ಇನ್ನು ಬೇರೆ ಮಾಡಲೇಬೇಕಲ್ಲ, ಒಂದು ಕಲ್ಚರ್ ಇರಲೇಬೇಕಲ್ಲ, ಟೌನ್ನ ಜಿಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಯಾವುದು ಜಾಗ ಸಿಕ್ಕಲ್ಲ ಇಲ್ಲಿ ಮಾಡೋಕ್ಕೆ ಟೆಂಡರ್ ಕರೆದೆ. ಇಲ್ಲಿ ಟೆಂಡರ್ ಕರೆದಾಗ, ಈ ಜಾಗದಲ್ಲಿ ಟೆಂಡರ್ ಕರೆದಾಗ ಯಾರೂ ಬರಲಿಲ್ಲ. ಮತ್ತೆ 2ನೇ ಬಾರಿ ಟೆಂಡರ್ ಕರೆದ, 3ನೇ ಬಾರಿ ಏನೇನು ಮಾಡಲೇಬೇಕು ಅಂದಾಗ ಯಲಹಂಕದಲ್ಲಿ ಮಾಡಿರ್ತಕ್ಕಂಥವ್ರು BBMPಯಲ್ಲಿ, ಅಲ್ಲಿ ಸಂಪರ್ಕ ಮಾಡಿ ನಾನು ಅವ್ರ ಇಂಜಿನಿಯರ್ಸ್ ಎಲ್ಲ BBMP ಇಂಜಿನಿಯರ್ಸ್ ಸಂಪರ್ಕ ಮಾಡಿ, ಆ ಸಂಪರ್ಕದಲ್ಲಿ ಒಂದು ಇದು ಕೊಟ್ಟರು ಒಬ್ರದ್ದು, ಏನು ಆಂಧ್ರ ಪ್ರದೇಶದಲ್ಲಿ ತೆನಾಲಿ ಅಂತ ಒಂದು ಊರಲ್ಲಿ ಇದು ಮಾಡ್ತಾರೆ ಅಂತ, ಇದೆಲ್ಲ ಅವರೇ ಮಾಡಿದ್ದು ಅಂತ ಹೇಳಿದರು. ನಾವು ತೆನಾಲಿಗೂ ಹೋದ್ರಿ, ಆಂಧ್ರ ಪ್ರದೇಶದ ತೆನಾಲಿಗೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ನಂಬರ್ ತೊಗೊಂಡೆಲ್ಲ ಮಾತಾಡಿದಾಗ ಅವ್ರೇನು ಹೇಳಿದ್ರೆ, ಸರ್ ಟೆಂಡರ್ ಎಲ್ಲ ನಮ್ಗೆ ಆಗೋದಿಲ್ಲ, ನಾವು ದುಡ್ಡು ಕೊಟ್ಬಿಡಿ ನಾವು ಮಾಡಿಕೊಡ್ತೀರಿ ಅಂತಾರೆ. ಈ ನಮ್ಮಲ್ಲಿ ಸರ್ಕಾರ ವ್ಯವಸ್ಥೆಯಲ್ಲಿ ಆ ಥರ ಎಲ್ಲ ಆಗಲ್ಲ, ನೀವು ಟೆಂಡರ್ ನೀವೇ ಹಾಕ್ಕೊಳ್ಳಿ, ಬೇಕಾದ್ರೆ ನಾವು ಬೇಗ ಕೆಲಸ ಮಾಡಿ ಬಿಲ್ ಮಾಡಿಸ್ಕೊಡ್ತೀವಿ, ನಾವು ಜವಾಬ್ದಾರಿ ಅಂತ ಹೇಳಿದಾಗ, ಇಲ್ಲ ಸರ್ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ, ಏನಾರ ಮಾಡಿ ಮಾಡಲೇಬೇಕಲ್ಲ ಇದು ಅಂದ್ಬಿಟ್ಟು ಭಾಳ ಭಾಳ ಆಸಕ್ತಿ ಇತ್ತು. ಯಾಕೆಂದರೆ ಊರಿನ ಎಂಟ್ರೆನ್ಸ್ಗಳಲ್ಲಿ ಏನೇನು ಮಾಡಬೇಕು ಅಂತ ಭಾಳ ಆಸೆ ಇರತಕ್ಕಂಥ ಅಧ್ಯಕ್ಷರಾಗಿದ್ದ ನಾವು ಭಾಳ ಕೆಲಸ ಮಾಡಬೇಕು ಅಂತ ಒಂದು ಇದಿತ್ತು. ಆ ಉದ್ದೇಶದಲ್ಲಿ ಏನು ಮಾಡಿದೆ, ಮತ್ತೆ ನಾನು ಯಾರು ಬೇರೆ ಸಂಪರ್ಕ ಮಾಡಿ ನಮ್ಮ ಇಂಜಿನಿಯರ್ ನರ್ಸೇಗೌಡ ಆಗ್ತಿದ್ರು, ಅವರು ಸರ್ ತಲೆ ಕೆಡ್ಸ್ಕೊಂಬಿಡಿ 3ನೇ ಬಾರಿ ಕರೀತಾ ಇದ್ದೀರಾ, ಏನೇನೋ ಮಾಡಿ ತುಮಕೂರಲ್ಲಿ ಒಬ್ರು ಇದ್ದಾರೆ, ಅವ್ರು ಕೇಳೋಣ, ಅವ್ರು ಇದು ಯಾವುದು ಮಾಡಿಲ್ಲ ಕೇಳೋಣ ಅಂತ ಹೇಳಿದ್ರು. ಮತ್ತು ಅವ್ರು ಕರೆಸ್ಕೊಂಡು ಅವ್ರು ಭೇಟಿ ಮಾಡಿ ಕರೆಸಿ ದೇವರಾಜ್ ಅಂದ್ಬಿಟ್ಟು, ಸರ್ ಈ ಥರ ಯಾವುದು ಮಾಡಿಲ್ಲ, ನಾನು ಬೇಕಾದ್ರೆ ಮಾಡಿಕೊಡ್ತೀನಿ ಸರ್ ಹೇಳಿದ್ರೆ ಅಂದರು. ಸರಿ ಅಂದ್ಬಿಟ್ಟು ನಾವು ಬೇರೆ ರೀತಿ ಅವ್ರ ಕಡೆಯಿಂದ ಟೆಂಡ್ರು ನಾವು ಅಪ್ಲೈ ಮಾಡಿ ಅಪ್ಲೋಡ್ ಮಾಡಿ ಅವ್ರು ಟೆಂಡ್ರ್ ಅವ್ರಿಗೆ ಆಗೋಂಗೆ ಮಾಡಿ, ತಿರ್ಗಿ ಅವ್ರಿಗೆ ನಾವು ಈ ಥರ ಮಾಡಬೇಕು ಅಂತ ಹೇಳಿದಾಗ ಅವರು ಒಂದು 6 ತಿಂಗಳು ಟೈಮ್ ಕೇಳಿದ್ರು. ಇಲ್ಲರಿ ಆಗಲ್ಲ, ಇವಾಗ ಟೈಮ್ ಆಗಿಬಿಟ್ಟಿದೆ ಅಂಥೇಳಿ ಮತ್ತೆ ನಾನು ಒಂದು 3 ತಿಂಗಳಲ್ಲಿ ನೀವು ಮಾಡಬೇಕು ಅಂತ ಹೇಳಿದಾಗ, ಆಯ್ತು ಸರ್ 3 ತಿಂಗಳಿಗಲ್ಲ ಒಂದು 4 ತಿಂಗಳು ಟೈಮ್ ಕೊಡಿದ್ರು.
ಸರಿ ಆಯಿತು 4 ತಿಂಗಳು ಟೆಂಡರೆಲ್ಲ ಅವ್ರಿಗೆ ಆಯಿತು, ವರ್ಕ್ ಆರ್ಡ್ರೆಲ್ಲ ಕೊಟ್ಟರೆ, ವರ್ಕ್ ಆರ್ಡ್ ಕೊಟ್ಟ ನಂತರ ಅವ್ರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ 4 ತಿಂಗಳ ಕೆಲಸ 1 ತಿಂಗಳು ಜಾಸ್ತಿ ಆಗ್ಬಿಡ್ತು. ಯಾಕೆಂದರೆ 3ನೇ ತಿಂಗಳಲ್ಲಿ ಸ್ವಲ್ಪ ಎತ್ತಿನ ಹೊಟ್ಟೆ ಜಾಸ್ತಿ ಇಕ್ಬಿಟ್ಟಿದ್ರು. ಎಲ್ಲ ವೇಸ್ಟ್ ಮೆಟೀರಿಯಲ್ ಮಾಡಿರ್ತಕ್ಕಂಥದ್ದು, ವೇಸ್ಟ್ ಬೇರಿಂಗ್ಸ್ ಏನಿದೆ ಇವತ್ತು ಗಾಡಿಗಳದು, ಆ ವೇಸ್ಟ್ ಮೆಟೀರಿಯಲ್ ಮಾಡ್ತಕ್ಕಂಥದ್ದು, ವೇಸ್ಟ್ ಮೆಟೀರಿಯಲ್ಸಿಂದ ಬೇರಿಂಗ್ಸು ಈ ಥರ ರಾಡ್ಸು ಇದರಿಂದ ಮಾಡಿರ್ತಕ್ಕಂಥದ್ದು. ಆ ಹೊಟ್ಟೆ ದಪ್ಪ ಆಯಿತು, ಬೇಡಪ್ಪ ಇದು ನೋಡ್ಕೊಂಡು ಮತ್ತೆ ತುಮಕೂರಿಗೆ ನೋಡ್ಕೊಂಬಂದು ಬೇಡ ಇತ್ತು, ಈ ಥರ ಆಗಲ್ಲ, ಹೊಟ್ಟೆ ಸಣ್ಣಾಗಿರ್ಬೇಕು, ಎತ್ತುಗಳು ಜೋಡಿ ಎತ್ತುಗಳ ಥರ ಓರಿ ಥರ ಇರ್ಬೇಕು ನನಗೆ ಅಂತ ಹೇಳಿದೆ. ಓರಿ ಥರ ಇಲ್ಲಿ ಮಾಡಬೇಕಂದ್ರೆ ಇದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಭಾಳಷ್ಟು ರೈತರು ಹಿಂದ್ಗಡೆ ಎಲ್ಲ ಬಂಡಿ ಕಂಡಿರೋದು, ನಾವು ಹಿಂದ್ಗಡೆ ಬಂಡಿ ಕಂಡು ನಾವು ವ್ಯವಸಾಯ ಮಾಡಿರ್ತಕ್ಕಂಥದ್ದು ಸುಮಾರು ರೈತರು ರೈತಾಪಿ ಜನ ಇದ್ದಾರೆ. ಇದೊಂದು ಮಾಡದೆ ಒಳ್ಳೆ ಒಂದು ಇದಿರುತ್ತೆ ಅಂದ್ಬಿಟ್ಟು ನಾನು ಮಾಡಿದ್ದು ಸ್ಕಲ್ಚರ್ ಇರಲಿ ಅಂತ ಮೈನ್ ರಸ್ತೆಯಲ್ಲಿ. ಆ ಮೈನ್ ರಸ್ತೆ ಅಂತ ನಾವು ಇಲ್ಲಿ ಜಾಗ ಇಲ್ಲದಕ್ಕೋಸ್ಕರ ನಾವು ಇಲ್ಲಿ ಮಾಡಿದಂಗೆ ಆಯಿತು ಇಂಟ್ರೆಸ್ಟಲ್ಲಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.